ನಮಸ್ತೆ ಎಲ್ರಿಗೂ. ನಾನು ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳಿಗೋಸ್ಕರ, ಅದರಲ್ಲೂ ಕೂಡ ಈಗಾಗಲೇ ಬೇರೆ ಜಾಬಲ್ಲಿ ಇದ್ದುಕೊಂಡು ಈ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳು, ವರ್ಕಿಂಗ್ ಪೀಪಲ್ ಯಾವ ರೀತಿ ಟೈಮ್ ಟೇಬಲನ್ನು ಹೊಂದಿಸಿಕೊಂಡು ಅಭ್ಯಾಸದಲ್ಲಿ ತೊಡಗಬಹುದು ಅನ್ನೋದಕ್ಕೆ ಕೆಲವೊಂದು ಸಲಹೆಗಳನ್ನು ನೀಡಲಿಕ್ಕೆ ಬಯಸ್ತೇನೆ. ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಜೀವನ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಾಗಿರೋದಿಲ್ಲ. ಸೊ ಎಷ್ಟೋ ವಿಷಯಗಳೆಲ್ಲ ನಾನು ನೋಡ್ಬೋದು. ಅದರಲ್ಲೂ ಕೂಡ ನಾವು ವಿದ್ಯಾಭ್ಯಾಸದ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದಂತೆ ನೋಡೋದಾಗಿದ್ದರೆ ಎಲ್ರಿಗೂ ಕೂಡ ತಾನು ಬಯಸಿದ ತನಗೆ ಅರ್ಹತೆಗೆ ತಕ್ಕುದಾಗಿರುವ ಕೆಲಸನೇ ಸಿಗೋದಿಲ್ಲ. ಸೊ ಜೀವನ ನಿರ್ವಹಣೆಗೆ ಒಂದಲ್ಲ ಒಂದು ಕೆಲಸವನ್ನು ಅವರು ಅವಲಂಬಿಸಲೇಬೇಕಾಗತ್ತೆ. ಸೊ ಹಾಗಾಗಿ ಎಷ್ಟೋ ಅಭ್ಯರ್ಥಿಗಳು ತಮ್ಮ ಅರ್ಹತೆಗೆ ಸರಿ ದೂಗದ ಕೆಲಸದಲ್ಲಿ ತೊಡಕೊಂಡಿರ್ತಾರೆ. ಆದರೆ ಒಂದಲ್ಲ ಒಂದಿನ ನನ್ನ ಅರ್ಹತೆಗೆ ತಕ್ಕಂಥ ಕೆಲಸ ಸಿಗಬಹುದು ಅಂತ ದೃಢ ನಿಶ್ಚಯ ಇಟ್ಕೊಂಡು ಅಭ್ಯಾಸ ಮಾಡುವವರು ಕೂಡ ಇರ್ತಾರೆ. ಸೊ ಒಂದು ಪರೀಕ್ಷೆಯಲ್ಲಿ ಸಕ್ಸಸ್ ರೇಟನ್ನು ಡಿಸೈಡ್ ಮಾಡೋದು ನಾವು ಯಾವ ರೀತಿ ದೃಢ ಸಂಕಲ್ಪ ಇಟ್ಕೊಂಡು ನಾವು ಓದ್ತೇವೆ ಅನ್ನುವಂಥದ್ದು. ಸೊ ಪ್ರತಿಫಲ ನಾವು ಅಂದ್ಕೊಂಡ ಹಾಗೆ ಇರೋದಿಲ್ಲ ಅಲ್ವಾ. ಸೊ ಪ್ರತಿಫಲ ನಾವು ಅಂದ್ಕೊಂಡದಕ್ಕಿಂತ ಭಿನ್ನವಾಗಿರಬಹುದು. ಆದರೆ ನಾವು ಹಾರ್ಡ್ ವರ್ಕ್ ಮಾಡೋದನ್ನು ಮಾತ್ರ ಬಿಡಬಾರ್ದು. ಸೊ ಒಂದಲ್ಲ ಒಂದು ದಿನ ನಾವು ಅಂದ್ಕೊಂಡ ಅಂತ ನಮ್ಮ ಲೈಫ್ ಇರಬೇಕು. ಸೊ ಸಂಪೂರ್ಣವಾಗಿ ಇರಲಿಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ನಮ್ಮ ಆತ್ಮಕ್ಕೆ ತೃಪ್ತಿಯಾಗುವ ಒಂದು ಒಳ್ಳೆಯ ಕೆಲಸವನ್ನು ನಾವು ತಗೊಳ್ಬೇಕು ಅಲ್ವಾ. ಸೊ ಬಹುತೇಕ ಅಭ್ಯರ್ಥಿಗಳು ನಾನು ಈ ಹಿಂದೆ ಟೈಮ್ ಟೇಬಲ್ ಒಂದು ಫಿಕ್ಸ್ ಮಾಡಿ ಕೊಟ್ಟಿದ್ದೆ. ಈ ಥರ ಟೈಮ್ ಟೇಬಲ್ ಇಟ್ಕೊಂಡು ನೀವು ಓದಬಹುದು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟಿದ್ದೆ. ಸೊ ಆವಾಗ ಕೆಲವು ಅಭ್ಯರ್ಥಿಗಳು ಕೇಳಿದರು, ಸೊ ವರ್ಕಿಂಗ್ ಪೀಪಲ್ಗೆ ಯಾವ ಥರ ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡು ಓದಬೇಕು ಅಂತ. ಸೊ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನಾನು ಜಾಬ್ ಮಾಡ್ತಾ ಟೈಮ್ ಟೇಬಲ್ಗೆ ಹೊಂದಿಕೊಳ್ಬೋದಾ ಅಂತ. ನೀವು ಯಾವ ಥರದ ಜಾಬ್ ಮಾಡ್ತಾ ಇದ್ದೀರಾ ಅನ್ನೋದರ ಮೇಲೆ ಕೂಡ ನಿಮ್ಮ ಅಭ್ಯಾಸ ನಿಲ್ಲುತ್ತೆ. ಸೊ ಕೆಲವೊಂದು ಕಡೆ ಖಾಸಗಿ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ನಿಮಗೆ ಸಮಯವನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗಿರ್ಬೋದು. ಯಾಕಂದರೆ ಅವರು ತಮ್ಮ ಕೆಲಸದ ಅವಧಿಯಲ್ಲಿ ಬೇರೆ ಕೆಲಸ ಮಾಡಲಿಕ್ಕೆ ಯಾರು ಖಂಡಿತವಾಗ್ಲೂ ಅವಕಾಶ ಮಾಡಿ ಕೊಡೋದಿಲ್ಲ ಯಾರು ಕೂಡ. ಸೊ ಆದರೂ ಕೂಡ ಸ್ವಲ್ಪ ಸಮಯವನ್ನು ನಾವಲ್ಲಿ ಹೊಂದಿಸಿಕೊಳ್ಳುವಂಥ ಪ್ರಯತ್ನವನ್ನಾದರೂ ಮಾಡ್ಬೋದು. ಸೊ ಇನ್ನು ಕೆಲವು ಅಭ್ಯರ್ಥಿಗಳು ಈಗಾಗಲೇ ಕೆಲವು ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರ್ಬೋದು. ಸೊ ಅವರಿಗಂತೂ ಒಂದಷ್ಟು ಸಮಯ ಕಾಲೇಜಿನಲ್ಲೇ ಅಭ್ಯಾಸ ಮಾಡಲಿಕ್ಕೆ ಸಿಗಬಹುದು. ಇನ್ನು ಗೃಹಿಣಿಯರಿಗೂ ಕೂಡ ಹಾಗೆ. ಸೊ ಮನೆಯಲ್ಲಿ ಇದ್ಕೊಂಡ್ರೆ ಅವರು ವರ್ಕಿಂಗ್ ಪೀಪಲ್ ಆಗಲ್ಲ ಅಂತಲ್ಲ. ಮನೆಯಲ್ಲಿ ಹೊರಗೆ ಹೋಗಿ ಮಾಡುವ ಕೆಲಸಕ್ಕಿಂತಲೂ ಮನೆಯಲ್ಲಿ ನಿಂತು ಮಾಡೋ ಕೆಲಸಗಳು ಜಾಸ್ತಿ ಇರುತ್ತೆ. ಇಡೀ ಮನೆಯನ್ನು ಮ್ಯಾನೇಜ್ ಮಾಡೋದು ಅಂತ ಹೇಳಿದರೆ ಅದಷ್ಟು ಸುಲಭ ಅಲ್ಲ. ಅದರ ಜೊತೆ ಈಗಾಗಲೇ ಮಕ್ಕಳನ್ನು ಹೊಂದಿಕೊಂಡು ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿರುವಂಥ ಮಹಿಳೆಯರು ಕೂಡ ಇದ್ದಾರೆ. ಸೊ ಅವರೆಲ್ಲವನ್ನು ಗಮನಿಸಿದಾಗ ಒಂದು ಅಂದಾಜು ಮೇಲೆ ಒಂದಿಷ್ಟು ಗಂಟೆಯನ್ನು ನಾವು ಗೋಲಾಗಿಟ್ಕೊಂಡು ಅದನ್ನು ನಾವು ಯುಟಿಲೈಸ್ ಮಾಡಿಕೊಂಡು ಆ ಸಮಯವನ್ನು ನಾವು ಅಭ್ಯಾಸದಲ್ಲಿ ತೊಡಗಿದರೆ ಯಶಸ್ಸು ಅನ್ನುವಂಥದ್ದು ಏನು ಕಷ್ಟ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಟೈಮ್ ಟೇಬಲ್ಗೆ ನೀವು ಸೆಟ್ ಮಾಡ್ಕೊಳ್ತೀರಲ್ವ, ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ಎರಡೂ ಕೂಡ ಅದಕ್ಕೆ ಹೊಂದಾಣಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇದ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಓದೋದೇ ಬೇರೆ ಆಗಿರುತ್ತೆ. ಅವನಿಗೆ ಬಾಹ್ಯ ಒತ್ತಡಗಳು ಜಾಸ್ತಿ ಇರೋದಿಲ್ಲ, ಅಥವಾ ಅವನಿಗೆ ಫ್ರೀ ಆಗಿರುವಂಥ ವಾತಾವರಣ ಅವನಿಗೆ ಜಾಸ್ತಿ ಇರುತ್ತೆ. ಮನಸ್ಸು ಬಂದಾಗ ಹೊರಗಡೆ ಹೋಗಿ ತಿರುಗಾಡಿ ಬರ್ಬೋದು. ಆದರೆ ಒಬ್ಬ ಉದ್ಯೋಗದಲ್ಲಿ ಇದ್ದುಕೊಂಡು ಓದೋದು ಅಂತ ಹೇಳಿದರೆ ಕಷ್ಟ. ನಾವು ಎಲ್ಲಿ ಕೆಲಸ ಮಾಡ್ತೇವೋ ಆ ಕೆಲಸ ಮಾಡುವಂಥ ವಾತಾವರಣ ಕೂಡ ನಮ್ಮ ಮನಸ್ಸಿಗೆ ಪೂರಕವಾಗಿರಬೇಕು ಅಲ್ವಾ. ಸೊ ಒತ್ತಡದಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎಸ್ಪೆಷಲಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಸೊ ಆ ಒತ್ತಡದ ಜೊತೆಗೆ ಕೂಡ ನೀವು ಒಂದು ಪ್ರದೇಶದಿಂದ ಟ್ರಾವೆಲ್ ಮಾಡಿಕೊಂಡು ಇನ್ನೊಂದು ಪ್ರದೇಶದಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿ ಮತ್ತೆ ರಿಟರ್ನ್ ಆಗಿ ಬರ್ತೀರಾ ಅಂತ ಹೇಳಿದರೆ ನಿಮಗೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸೊ ಟ್ರಾವೆಲ್ ಮಾಡಿಕೊಂಡು ಬಂದಾಗ ನಿಮಗೆ ಶಾರೀರಿಕವಾಗಿ ಕೂಡ ನಿಮಗೆ ಆಯಾಸ ಇರುತ್ತೆ. ಸೊ ಅದನ್ನೆಲ್ಲವನ್ನು ಕೂಡ ಗಮನ ಹರಿಸ್ಕೊಂಡು ಒಂದು ಅಚೀವ್ಮೆಂಟ್ನನ್ನು ಮಾಡಬೇಕು, ಅಟ್ಲೀಸ್ಟ್ ಒಂದು ಒಳ್ಳೆ ಜಾಬೆಲ್ಲ ಸೆಟ್ಲ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಫಸ್ಟ್ ಅದಕ್ಕೆ ಸ್ಪಂದಿಸಬೇಕು. ಸೊ ನಿರ್ದಿಷ್ಟ ವೇಳಾಪಟ್ಟಿ ನೀವು ಅನುಸರಿಸಿದರೆ ಶಿಸ್ತು ಮತ್ತು ನಿಮ್ಮ ಗುರಿಯೆಡೆಗೆ ನಿಮ್ಮ ಗಮನ ಕೇಂದ್ರೀಕರಿಸುವಂತೆ ಮಾಡೋದ್ರಲ್ಲೇನು ಆಶ್ಚರ್ಯ ಇಲ್ಲ. ಸೊ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಒಂದೇ ಟೈಮಿಗೆ ನಾವು ಯಾವ ರೀತಿ ಬೆಳಗ್ಗೆ ಎದ್ದಾದಮೇಲೆ ತಿಂಡಿ ತಿಂತೇವೆ, ಮಧ್ಯಾಹ್ನ ಊಟ ಮಾಡ್ತೇವೆ, ಸಂಜೆ ಒಂದು ಟೀ ಬ್ರೇಕ್ ಇರುತ್ತೆ ಅಲ್ವ, ರಾತ್ರಿ ಊಟ ಮಾಡ್ತೇವೆ ಮತ್ತು ಮಲಗ್ತೇವೆ, ಯಾವ ಥರ ರುಟೀನ್ ಆಗಿ ಬರುತ್ತಲ್ಲ. ಸೊ ಒಂದು ದಿನ ಮಧ್ಯಾಹ್ನ ನೀವು ಊಟ ಮಾಡದಿದ್ರೂ ಕೂಡ ನಿಮಗೆ ತಲೆನೋವು ಶುರು ಆಗಬಹುದು ಅಲ್ವಾ. ಒಂದು ಟೀಯನ್ನು ಮಿಸ್ ಮಾಡಿದರೂ ಕೂಡ ಕೆಲವರಿಗೆ ತಲೆನೋವು ಶುರು ಆಗುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ನಿಮ್ಮ ಮೈಂಡ್ ಮತ್ತು ಬಾಡಿ ಎರಡು ಕೂಡ ಹೊಂದ್ಕೊಂಡಿದೆ ನಿಮ್ಮ ಒಂದು ಆಹಾರದ ವೇಳಾಪಟ್ಟಿಗೆ. ಸೊ ಅದು ಯಾಕೆ ನೀವು ಈ ಪ್ರಿಪರೇಷನ್ ಟೈಮಲ್ಲಿ ಅದೇ ಥರದ ವೇಳಾಪಟ್ಟಿಯನ್ನು ಫಾಲೋ ಮಾಡಬಾರ್ದು. ಸೊ ಎಷ್ಟು ಅಧ್ಯಯನಗಳು ಹೇಳ್ತವೆ, 21 ದಿವಸ ಕಂಟಿನ್ಯೂಸ್ ಆಗಿ ನೀವು ಒಂದು ವೇಳಾಪಟ್ಟಿಗೆ ಹೊಂದ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಯಾವುದೇ ದುರಭ್ಯಾಸ ಇದ್ದರೂ ಕೂಡ ಬಿಟ್ಟು ಹೋಗುತ್ತೆ. ಒಳ್ಳೆಯ ಅಭ್ಯಾಸ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಕೂಡ. ಸೊ ನಮಗೆ 21 ದಿನ ಬೇಡ, ನೀವು ಕನಿಷ್ಠ ದೃಢ ಸಂಕಲ್ಪ ಇಟ್ಕೊಂಡ್ರೆ ಒಂದು 3-4 ದಿನ ಅದನ್ನು ಫಾಲೋ ಮಾಡಿ ಮತ್ತೆ ನೀವು ಆ ಅಭ್ಯಾಸವನ್ನು ಬಿಟ್ಟರೂ ಕೂಡ ನಿಮ್ಮನ್ನು ಅದು ಬಿಡೋದಿಲ್ಲ. ಸೊ ಅದಕ್ಕೆ ನೀವು ಅಡ್ಜಸ್ಟ್ ಆಗಿ ಹೋಗ್ತೀರಾ. ಸೊ ಅದಕ್ಕಾಗಿ ನಾವು ಹೇಳೋದು ಟೈಮ್ ಟೇಬಲ್ ಬೇಕು ಅಂತ. ಟೈಮ್ ಟೇಬಲ್ ಇಲ್ಲದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ
ನೀವು ಎಷ್ಟು ಸಮಯವನ್ನು ವ್ಯರ್ಥ ಮಾಡಿದ್ರಿ ಅಂತ ಗೊತ್ತಾಗೋದಿಲ್ಲ. ಕೆಲವೊಂದು ಸಲ ನೀವು ಒಂದು 5 ನಿಮಿಷ ಹೋಗಿ ರಿಲ್ಯಾಕ್ಸ್ ಆಗಿ ಬರ್ತೀರಿ ಅಂತ ಹೊರಗಡೆ ಹೋಗ್ಬೋದು. ಸೊ ಅಲ್ಲಿ ನಿಮ್ಮ ಸ್ನೇಹಿತರು ಅವ್ರವ್ರ ಜೊತೆ ಬೆರೆತ್ಕೊಂಡಾಗ ಟೈಮ್ ವೇಸ್ಟ್ ಆಗೋದು ನಿಮಗೆ ಗೊತ್ತೇ ಆಗೋದಿಲ್ಲ. ಸೊ ಎಕ್ಸಾಮ್ ಹತ್ರ ಬರ್ತಿದ್ದಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ನಾನು ಎಷ್ಟು ಟೈಮನ್ನು ವೇಸ್ಟ್ ಮಾಡಿದ್ದೇನೆ ಅಂತ ಅಲ್ವಾ. ಸೊ ಟೈಮ್ ಟೇಬಲ್ ಇದ್ದರೆ ಅಟ್ಲೀಸ್ಟ್ ನೀವು ವ್ಯರ್ಥವಾಗುವಂಥ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅಲ್ಲಿ ರಿಸೋರ್ಸ್ ಅಲೋಕೇಶನ್ ಟೆಕ್ನಿಕ್ ಅಂತ ನಾನು ಬರೆದಿದ್ದೇನೆ. ಏನು ರಿಸೋರ್ಸ್ ಅಲೋಕೇಶನ್ ಟೆಕ್ನಿಕ್ ಅಂತ ಹೇಳಿದ್ರೆ, ಸಮಯದ ಜೊತೆಗೆ ನೀವು ಓದುತ್ತಿರುವಂಥ ಸಂಪನ್ಮೂಲಗಳಿರ್ತಾವಲ್ಲ, ಅಂದರೆ ನಿಮ್ಮ ಪುಸ್ತಕಗಳು, ರಿಸೋರ್ಸ್ಗಳು, ಮೆಟೀರಿಯಲ್ಗಳು, ಏನು ಬೇಕಾದರೂ ಕರಿಬಹುದು. ಸೊ ಆ ಸಂಪನ್ಮೂಲಗಳನ್ನು, ಅಂದರೆ ಶೈಕ್ಷಣಿಕ ಸಂಪನ್ಮೂಲಗಳನ್ನು ನೀವು ಸರಿಯಾಗಿ ಅಲೋಕೇಶನ್ ಮಾಡುವಂಥ ಕಲೆ ನಿಮ್ಮಲ್ಲಿ ಇರಬೇಕು. ಸೊ ಯಾವ ರೀತಿ ಈಗ ನಾವು ಡಿವಿಷನ್ ಆಫ್ ಲೇಬರ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಸಮಯವನ್ನು ಕೂಡ ನಾವು ಡಿವೈಡ್ ಮಾಡಬೇಕು. ಅದೇ ರೀತಿ ಈ ಪರೀಕ್ಷೆಗೆ ಇರುವಂಥ ಅವಧಿಗಳನ್ನು ನಾವು ಡಿವೈಡ್ ಮಾಡ್ತಾ ಇರುವಾಗ, ಅಂದರೆ ನಾನು ಹೇಳ್ತಾ ಇರೋದು ನಿರ್ದಿಷ್ಟ ಪತ್ರಿಕೆಗಳಾಗಿರ್ಬೋದು, ಆಪ್ಷನಲ್ ಆಗಿರ್ಬೋದು, ಅಥವಾ GK ಪೇಪರ್ ಆಗಿರ್ಬೋದು, ಕಡ್ಡಾಯ ಪತ್ರಿಕೆಗಳಾಗಿರ್ಬೋದು. ಇಷ್ಟಿಷ್ಟು ಟೈಮ್, ಇಷ್ಟಿಷ್ಟು ಈ ದಿನ ಓದ್ತೇನೆ ಅಂತ ಹೇಳಿ ಅದನ್ನು ನೀವು ಡಿವೈಡ್ ಮಾಡಿಟ್ಕೊಂಡ್ರೆ ಆ ಸಮಯಕ್ಕೆ ಸರಿಯಾಗಿ ಅಷ್ಟನ್ನೇ ನೀವು ಓದ್ಕೊಂಡು ಹೋಗ್ಬೋದು ಅಲ್ವ. ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀರಾ, ಅದು ತುಂಬ ಇಂಪಾರ್ಟೆಂಟ್ ನಿಮಗೆ. ಸೊ ಏನೂ ಇಲ್ಲ, ಸುಮ್ಮನೆ ಟೈಮ್ ಟೇಬಲ್ ಇಟ್ಕೊಂಡು ಒಂದೇ ಬುಕ್ ಓದಿದ್ದು ಅದು ಕೂಡ ನಿಮಗೆ ಯೂಸ್ ಇಲ್ಲ. ಬೆಳಗ್ಗೆ ನೀವು GK ಓದ್ತೇನೆ ಅಂತೇಳಿ ಹಿಸ್ಟ್ರಿ ಬುಕ್ ತೆಗೆದಿಡ್ತೀರಾ, 2 ಗಂಟೆ ಓದ್ತೀರಾ, ಮತ್ತು ರಾತ್ರಿ ಬಂದು ಅದೇ ಓದ್ತೀರಾ. ಒಂದು ವಾರ ಅಲ್ಲ, 1 ತಿಂಗಳಾದರೂ ನಿಮಗೆ ಹಿಸ್ಟ್ರಿ ಬುಕ್ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ ಆಗೋದಿಲ್ಲ ಅಂತ ಹೇಳಿದ್ರೆ, ನೀವು ಇನ್ನೊಂದು ಬುಕ್ ಓದಬೇಕು ಅಂತ ನಿಮಗೆ ಅನ್ಸೋದಿಲ್ಲ. ಇದೇ ಬುಕ್ ಕಂಪ್ಲೀಟ್ ಆಗಿಲ್ವಲ್ಲ, ಇದರಲ್ಲೇ ಇನ್ನೇನೋ ಇದೆ, ಇದರಲ್ಲೇ ಇನ್ನೇನು ಇದೆ ಅಂಥೇಳಿ ಅದರ ಕಡೆ ಮಾತ್ರ ಗಮನ ಕೇಂದ್ರೀಕರಣ ಆಗುವಂತೆ ಮಾಡುತ್ತೆ ಅದು. ಸೊ ಹಾಗಾಗಿ ಅವತ್ತು ಎಲೋಕೇಶನ್ ಮಾಡಿದಾಗ ನಿಮಗೆ ಬೋರ್ ಅನ್ನೋದು ಕಾನ್ಸೆಪ್ಟ್ ಬರೋದಿಲ್ಲ. ಒಂದು 20 ಇಯರ್ಸ್ ಅಂದರೆ ಆಲ್ಮೋಸ್ಟ್ ಈಗ ಡಿಗ್ರಿ ಸ್ಟೂಡೆಂಟ್ಸು, PG ಮಾಡ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಅದರ ಮೈಂಡ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಬಾಡಿನೂ ಆ್ಯಕ್ಟಿವ್ ಆಗಿರುತ್ತೆ, ಅವರಿಗೆ ಆಯಾಸ ಅನ್ನೋದು ಕಡಿಮೆ ಇರುತ್ತೆ. ಆದರೆ ಕೆಲಸ ಮಾಡ್ತಾ ಬರುವಾಗ ಮನಸ್ಸು ಕೂಡ ನಿಮಗೆ ಒಂಥರ ಸ್ಟ್ರೆಸ್ ಇರುತ್ತೆ. ನಿಮ್ಮ ಮೇಲೆ ಏನಾದರೂ ಬೇರೆ ಘಟನೆಗಳು ಪರಿಣಾಮ ಕೂಡ ಬೀರ್ಬೋದು ಅಲ್ವಾ. ಸೊ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡಬಹುದು. ಸೊ ಹಾಗೆ ಇರುವಂಥ ಸಂದರ್ಭಗಳಲ್ಲಿ ಫ್ರೆಶ್ ಆಗಿರುವಂತೆ ಮಾಡುವಂಥ ಕೆಲಸಗಳಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಯಿತಾ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಕೆಲವು ಟಿಪ್ಸ್ ಏನು ಅಂತ ಹೇಳಿದ್ರೆ, ಫಸ್ಟ್ ನೀವು ಮಾಡಬೇಕಾಗಿದ್ದು ಟೈಮ್ ಟೇಬಲ್ ಮಾಡಿದ್ದನ್ನು ನಾನು ಟೈಮ್ ಟೇಬಲ್ ಅದಕ್ಕೆ ಹೋಗುವ ಮೊದಲು ಹೇಳ್ತಾ ಇರೋದು, ನಾನು ಒಂದು ಒಳ್ಳೆಯ ಸ್ಟಡಿ ಪ್ಲ್ಯಾನ್ಗಳು ಬೇಕೇ ಬೇಕು ಆಯಿತಾ. ಸ್ಟಡಿ ಪ್ಲ್ಯಾನ್ ಬೇಕೇ ಬೇಕು. ಇಷ್ಟು ದಿನದಲ್ಲಿ ಇಷ್ಟನ್ನು ನಾನು ಕಂಪ್ಲೀಟ್ ಮಾಡ್ತೇನೆ, ಇಷ್ಟು ಬುಕ್ಸ್ ಓದ್ತೇನೆ, ಅಥವಾ ಇಷ್ಟು ಈ ಸಿಲೆಬಸ್ಸಲ್ಲಿ ಇಷ್ಟು ಪೋರ್ಷನನ್ನು ನಾನು ಕಂಪ್ಲೀಟ್ ಮಾಡ್ತೇನೆ ಅನ್ನೋದು ಸ್ಟಡಿ ಪ್ಲ್ಯಾನ್ ನಿಮಗೆ ಇರಲೇಬೇಕು ನಿಮ್ಮಲ್ಲಿ. ಇಲ್ಲದಿದ್ದರೆ ನೀವು ಯಾವ ಟೈಮ್ ಟೇಬಲ್ ಮಾಡಿರೋದು ವೇಸ್ಟೇ ಆಯಿತಾ. ಸೊ ನೆಕ್ಸ್ಟ್ ನಿಮಗೆ ಬೇಕಾಗಿರುವಂಥ ಸ್ಟಡಿ ಮೆಟೀರಿಯಲ್ಗಳನ್ನು ನೀವು ಸಂಗ್ರಹ ಮಾಡ್ಕೊಳ್ಬೇಕು. ಅದು ಬುಕ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಈ ರಿಸೋರ್ಸ್ ಆಗಿರ್ಬೋದು, ಅಥವಾ ನಿಮಗೆ ಯಾವುದೇ ರಿಸೋರ್ಸ್ ಇಲ್ಲ ಅಂತ ಅಂದ್ಕೊಂಡ್ರೂ ಕೂಡ ನೀವು ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಮೊಬೈಲೆಲ್ಲ ನೀವು ಯೂಸ್ ಮಾಡ್ತೀರಿ ಅಂತ ಅಂದ್ಕೊಂಡ್ರೂ ಕೂಡ ಆ ಟಾಪಿಕ್ಗೆ ಸಂಬಂಧಪಟ್ಟ ವಿಷಯಗಳು ನೀವು ಎಲ್ಲಿಂದ ಕಲೆಕ್ಟ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ತಕ್ಷಣ ಕೀ ನೋಟ್ಸ್ ಬರಲಿಕ್ಕೆ ನಿಮ್ಮ ರೆಡಿ ಒಂದು ನೋಟ್ ಬುಕ್ ಇರಲೇಬೇಕು ಆಯಿತಾ. ಸೊ ಹಾಗಾಗಿ ನೀವು ಹೊರಗಡೆ ಹೋಗಿ ಮಾರ್ಕೆಟಿಂದ ಬುಕ್ ಪರ್ಚೇಸ್ ಮಾಡಿಕೊಂಡೇ ಬಂದು ಓದಬೇಕು ಅಂತ ಏನೂ ಇಲ್ಲ. ವಿಷಯ ಇಂಪಾರ್ಟೆಂಟ್, ಸಿಲೆಬಸ್ಸಲ್ಲಿರೋ ಟಾಪಿಕ್ ಕವರ್ ಆಗಿರಬೇಕು, ಅದು ಮಾತ್ರ ಇಂಪಾರ್ಟೆಂಟ್. ನೀವು ಎಲ್ಲಿಂದ ತಗೊಳ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆಯಿತಾ. ಸೊ ಅದಕ್ಕಾಗಿ ನೀವು ಬೇರೆ ಬೇರೆ ಸೋರ್ಸ್ಗಳನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ನೀವು ಓದುವ ಸ್ಥಳವನ್ನು ಖಚಿತಪಡಿಸ್ಕೊಳ್ಬೇಕು. ಓದುವ ಸ್ಥಳ ಖಚಿತಪಡಿಸಬೇಕು ಅಂತ ಹೇಳಿದ್ರೆ, ನಾನು ಇಲ್ಲಿಂದ ಮನೆಯಿಂದ ಹೊರಗೆ ಹೋಗಿ ಓದಿ, ರೂಮಿಂದ ಹೊರಗೆ ಹೋಗಿ ಓದಿ, ಅಥವಾ ಎಲ್ಲದರೊಂದು ಕಡೆ ಯಾರಿಗೂ ಕಾಣದಂತೆ ಓದಿ ಅಂತ ಹೇಳೋವಂಥದ್ದಲ್ಲ. ನಮಗೆ ಮೊದಲೇ ಇರೋ ಸಮಯ ಕಡಿಮೆ ಅಲ್ವಾ. ನಾವು ಯಾವುದೇ ಕೆಲಸ ಮಾಡದ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಅಭ್ಯಾಸದಲ್ಲೇ ತೊಡಗುವಂಥ ಅಭ್ಯರ್ಥಿನೇ ಬೇರೆ, ಅವನ ಮನಸ್ಥಿತಿನೇ ನಿಮ್ಗೆ ಅರ್ಥ ಆಗಿರ್ಬೋದಲ್ವ. ಕೆಲಸ ಮಾಡ್ತಾ ಒಂದಷ್ಟು ಟೈಮನ್ನು ಸೇವ್ ಮಾಡ್ಕೊಂಡಿರುವಂಥ ಅಭ್ಯರ್ಥಿಯ ಮನಸ್ಥಿತಿನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಅವನು ಯಾವುದೇ ಬೇರೆ ಕೆಲಸ, ಬೇರೆ ಚಿಂತೆಗೂ ಕೂಡ ಗಮನ ಕೊಡೋದೆ ಕೇವಲ ಓದಿನತ್ತ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಒಳ್ಳೆಯ ಸ್ಥಳವನ್ನು ನೀವು ಫಿಕ್ಸ್ ಮಾಡಿ, ನಿಮ್ಮದೇ ರೂಮ್ ಆಗಿರ್ಬೋದು ಆಯಿತಾ, ಎಲ್ಲಿ ಬೇಕಾದರೂ ಆಗಿರಬಹುದು. ಆದರೆ ನೀವು ರಾತ್ರಿ ಹೊತ್ತು ಜಾಸ್ತಿ ನಿಮಗೆ ಸಮಯವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಆದಾಗ, ಒಂದು ಟೇಬಲ್ ಮತ್ತು ಟೇಬಲ್ ಲ್ಯಾಂಪ್ ಇರುತ್ತಲ್ವ, ಆ ಲ್ಯಾಂಪ್ ಇಟ್ಕೊಂಡು ಓದೋದ್ರಿಂದ ನಿಮಗೊಂದು ಬೆನಿಫಿಟ್ ಇದೆ. ಲ್ಯಾಂಪ್ ಡೈರೆಕ್ಟಾಗಿ ನಿಮಗೆ ಟೇಬಲ್ ಮತ್ತು ನಿಮ್ಮ ಬುಕ್ ಮೇಲೆ ಮಾತ್ರ ಲೈಟ್ ಬರುವ ಥರ ಒಂದು ಲ್ಯಾಂಪನ್ನು ನೀವು ತಗೊಳ್ಳಿ ಆಯಿತಾ. ಸೊ ಅದಾಗ ಏನಾಗುತ್ತೆ, ನಿಮಗೆ ಲೈಟ್ ಬೇರೆ ಕಡೆ ಆ ಕಡೆ ಈ ಕಡೆ ಎಲ್ಲ, ಈಗ ನಾವು ಫಾರ್ ಎಕ್ಸಾಂಪಲ್ ಬಲ್ಬಿಂದ, ಟ್ಯೂಬ್ಲೈಟಿಂದೆಲ್ಲ ಲೈಟ್ ಬಂದರೆ ಇಡೀ ರೂಮಲ್ಲಿ ಏನೇನಾಗ್ತಿದೆ ಎಲ್ಲ ಕಾಣುತ್ತೆ ಅಲ್ವಾ. ಸೊ ಸೀನೇ ಕಾಣುತ್ತೆ ನಿಮಗೆ. ಸೊ ಗಮನ ನಿಮ್ಮದು ಎಲ್ಲೆಲ್ಲೋ ಹೋಗ್ಬೋದು, ಬೇರೆ ಬೇರೆ ಕೆಲಸ ನೆನಪಾಗ್ಬೋದು, ಅಥವಾ ಅಲ್ಲಿಟ್ಟಿರೋ ಐಟಮ್ಸ್ ಮೇಲೆ ಕಣ್ಣು ಹೋಗ್ಬೋದು, ವೇಸ್ಟ್ ಆಗುತ್ತೆ ಟೈಮ್ ಅಲ್ವಾ. ಸೊ ಕೇವಲ ಬುಕ್ ಮೇಲೆ ಮಾತ್ರ ಬೆಳಕು ಬೀಳುವಂಥ ಲೈಟ್ ಇದ್ದರೆ ಕಾನ್ಸಂಟ್ರೇಷನ್ ನಿಮಗೆ ಅಲ್ಲೇ ಹೋಗುತ್ತೆ. ನೀವು ಆ ಕಡೆ ಎಲ್ಲಾದರೂ ನೋಡಿದರೂ ಕೂಡ ನಿಮಗೆ ಕಣ್ಣಿಗೆ ಮಾತ್ರ ರೆಸ್ಟ್ ಸಿಗುತ್ತೆ, ಯಾಕಂದರೆ ಎಲ್ಲ ಡಾರ್ಕ್ ಇರುತ್ತೆ, ಕತ್ತಲೆ ಇರುತ್ತೆ ಅಲ್ವಾ. ಸೊ ಇದೊಂದು ಬೆಸ್ಟ್ ಐಡಿಯಾ. ಸೊ ಹಾಗಾಗಿ ಕಾನ್ಸಂಟ್ರೇಷನ್ ನಿಮ್ಮ ಬುಕ್ ಮೇಲೆ ಮಾತ್ರ ಇರುತ್ತೆ. ಸೊ ಇನ್ನೊಂದು, ಆಲ್ಮೋಸ್ಟ್ ನೀವು ಗೋಡೆ ಸೈಡಲ್ಲಿ ಅಥವಾ ಖಾಲಿ ಆಯಿತಾ, ಎಲ್ಲಾದರೂ ಖಾಲಿ ಇರುವಂಥ ಸೈಡಲ್ಲಿ ಟೇಬಲ್ ಇಟ್ಟು, ಚೇರ್ ಇಟ್ಟು ಅಲ್ಲಿ ಓದುವಂಥ
ಒಂದು ಪದ್ಧತಿಯನ್ನು ಬೆಳೆಸ್ಕೊಳ್ಳಿ. ನಿಮಗೆ ತಕ್ಷಣ ನೋಡುವಾಗ ಬುಕ್ ಕಾಣಿಸ್ಬೇಕು, ಇನ್ನೊಂದು ಈಗ ಗೋಡೆ ಕಾಣಿಸ್ಬೇಕು ಯೋಚನೆ ಮಾಡಲಿಕ್ಕೆ ಅಷ್ಟೇ. ಓದೋ ಟೈಮಲ್ಲಿ ಬೇರೆ ಯಾವುದೇ ಸೀನ್ಗಳು ಓದೋ ಟೈಮಲ್ಲಿ ನಿಮಗೆ ಕಾಣಬಾರ್ದು. ಸ್ಟ್ರೆಸ್ ಆಗ್ತಾ ಇದೆಯಾ ಕಣ್ಣಿಗೆ ಅಂದರೆ ನೀವು 2 ನಿಮಿಷ ಅಲ್ಲೇ ಇದು ಕಣ್ಣು ಮುಚ್ಕೊಂಡು ಕಣ್ಣಿಗೆ ಮೇಲೆ ಬೀಳುವಂಥ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಬೋದು. ಸೊ ಗಮನ ಹೆಚ್ಚು ನಿಮ್ಮ ಆ ಕಡೆ ಈ ಕಡೆ ಗಮನ ಹೋಗದಂಥ ಒಂದು ವಾತಾವರಣವನ್ನು ಓದಲಿಕ್ಕಾಗಿ ನೀವು ಮೀಸಲಾಗಿಡಿ. ಇನ್ನೂ ಕೆಲವು ಅಂಶಗಳನ್ನು ನೀವು ಪಾಲಿಸಬೇಕು. ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ, 2 ತಿಂಗಳು ಆಗಿರ್ಬೋದು ಅಲ್ವಾ, ಅವರಿನ್ನೂ ಹೇಳಲಿಲ್ಲ. ಸೊ ಹಾಗಾಗಿ ಕೆಲವು ತ್ಯಾಗಗಳನ್ನು ಮಾಡಲಿಕ್ಕೆ ನೀವು ರೆಡಿಯಾಗಿರಬೇಕು. ನಿಮ್ಮ ಇಷ್ಟವಾದ ಸ್ಥಳ ಆಗಿರ್ಬೋದು, ನಿಮ್ಮ ನೆಂಟರ ಮನೆಗೆ ಹೋಗೋದು, ಸುತ್ತಾಡೋದು, ನಿಮ್ಮ ಸ್ನೇಹಿತರನ್ನ ಜಾಸ್ತಿ ಭೇಟಿಯಾಗೋದು. ಸೊ ಅಂಥ ಕೆಲವು ಇಷ್ಟವಾಗಿರುವಂಥ ಕೆಲವು ಕೆಲಸಗಳಿಂದ ನೀವು ಸ್ವಲ್ಪ ಸಮಯ ನೀವು ಬಿಡುವನ್ನು ಪಡೆಯಬೇಕು. ಅದು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು. ಇನ್ನೊಂದು, ಆದಷ್ಟು ನೀವು ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಹರಟೆ ಮಾತಾಡೋದು ಮತ್ತು ಗಾಸಿಪ್ ಮಾಡೋದು, ಅದರಿಂದ ಎಲ್ಲರಿಂದಲೂ ದೂರ ಇರಬೇಕು. ನಿಮಗೆ ಸಿಗೋದೇ ಸ್ವಲ್ಪ ಸಮಯ, ಇದರಲ್ಲ ಮೇಲೆ ನೀವು ವೇಸ್ಟ್ ಮಾಡಿಕೊಂಡ್ರೆ. ಸೊ ವೇಸ್ಟ್ ಅಂತಲ್ಲ, ನಿಮಗೆ ಸುಮ್ಮನೆ ಟೈಮ್ ನನಗೆ ಒತ್ತಡ ಜಾಸ್ತಿ ಆಯಿತು ಓದುವಾಗ ಅಂಥೇಳಿ ನೀವು ಆರಾಮಾಗಿ ಟಿ ವಿ ನೋಡಲಿಕ್ಕೆ ಕೂತ್ಕೊಳ್ಬೋದು. ಅಲ್ಲಿ ಯಾವುದೋ ಒಂದು ವಿಷಯ ಬಂದಿರ್ಬೋದು, ನಿಮಗೆ ಇಂಟ್ರೆಸ್ಟ್ ತರಿಸಿದ್ರೆ ನೀವು ಓದೋ ಟೈಮಲ್ಲಿ ಕೂಡ ಅದು ಯಾಕೆ ಹಾಗಾಯಿತು ಅಂತಲೇ ಯೋಚನೆ ಮಾಡ್ತಾ ಇರ್ತೀರಿ ಅಲ್ವಾ. ಸೊ ಅದಕ್ಕಾಗಿ ಅದರಿಂದ ದೂರ ಇರೋದು ಒಳ್ಳೆಯದು. ಮೊಬೈಲ್ ಕೂಡ ಅಷ್ಟೇ, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು ಅದೆಲ್ಲ ನೋಡೋದಕ್ಕಿಂತ ಸ್ವಲ್ಪ ಅಲ್ಲಿಂದ ನೀವು ದೂರ ಇದ್ದರೆ ಒಳ್ಳೆಯದು. ಗಾಸಿಪ್ ಕೂಡ ಅಷ್ಟೇ, ನೀವು ಯಾರ್ಯಾರ ಸುದ್ದಿನೋ ಮಾತಾಡಿ ನಿಮಗೆ ಏನೂ ಲಾಭ ಇಲ್ಲ. ಸೊ ನಿಮ್ಮ ಸುದ್ದಿ ಮುಂದೆ ಪರೀಕ್ಷೆ ಆದಮೇಲೆ ಬೇರೆಯವರು ಮಾತಾಡುವಾಗೆ ಆಗಬಾರದು. ಎಷ್ಟು ಮಾರ್ಕ್ಸ್ ತೊಗೊಂಡ್ಯಾ, ಸೆಲೆಕ್ಷನ್ ಆಗಲಿಲ್ವಾ ಅಂತ ಅಲ್ವಾ. ನಮ್ಮ ಬಗ್ಗೆನೂ ಮಾತಾಡೋರು ಇರ್ತಾರಲ್ವ. ಸೊ ಅದಕ್ಕೆ ಸ್ವಲ್ಪ ಟೈಮ್ ನಮ್ಮ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ಗೊತ್ತಾ, ನಿಮ್ಮ ಮೇಲೆ ನಕಾರಾತ್ಮಕವಾಗಿ ಪರಿಣಾಮ ಬೀರುವಂಥ ಅಂಶಗಳಿಂದ ನೀವು ದೂರ ಇರಬೇಕು. ನಕಾರಾತ್ಮಕ ಪರಿಣಾಮ ಏನು ಬೀರಬಹುದು ಅಲ್ವಾ, ನಿಮಗೆ ಗೊತ್ತಿರುತ್ತೆ ಏನು ನಕಾರಾತ್ಮಕ ಪರಿಣಾಮ ಬೀರ್ಬೋದು ಅಂತ. ಕೆಲವರು ಓದೋದ್ರಲ್ಲಿ ಸ್ಲೋ ಇರಬಹುದು, ಬರವಣಿಗೆಯಲ್ಲಿ ಸ್ಲೋ ಇರಬಹುದು, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ಲೋ ಇರ್ಬೋದು. ಎಲ್ಲ ನಕಾರಾತ್ಮಕ ಪರಿಣಾಮ ಬೀರುತ್ತೆ ನಿಮ್ಮ ಮೇಲೆ. ನೀನು ತುಂಬ ಸ್ಲೋ ಓದ್ತಿದ್ಯಾ, ನಿನ್ನ ಬರವಣಿಗೆ ಸ್ಲೋ, ನೀನು ಏನು ಬರೀತೀಯಾ ಎಕ್ಸಾಮಲ್ಲಿ ಅಂತ ಅಲ್ವಾ, ಅಂಥ ಅಂಶಗಳಿಂದ ನೀವು ದೂರ ಇರಬೇಕು ಆಯಿತಾ. ಸೊ ಕೆಲವು ಟೆಕ್ನಿಕನ್ನು ನಾವು ಯೂಸ್ ಮಾಡ್ಕೊಳ್ಬೇಕು ಎಕ್ಸಾಮಲ್ಲಿ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ. ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದ್ದವನು ಮಾತ್ರ ಪಾಸ್ ಆಗೋದಿಲ್ಲ ಆಯಿತಾ, ತುಂಬ ಬುದ್ಧಿವಂತ ಮಾತ್ರ ಪಾಸ್ ಆಗೋದು ಅಲ್ಲ. ಸೊ ಅಲ್ಲಿ ಅದು ಮೆರಿಟ್ ಮೇಲೆ, ಕ್ವಶನ್ ಪೇಪರ್ ಮೇಲೆ ಯಾವ ಥರ ಬಂತು ಅಂತ ಹೇಳಿ. ಇನ್ನೊಂದು, ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರೋ ವ್ಯಕ್ತಿಗಳಿಂದ ದೂರ ಇರಿ. ಕೆಲವರು ಹಿತಶತ್ರುಗಳು ಅಂತ ಇರ್ತಾರೆ, ನಮ್ಮ ಜೊತೆನೇ ಇರ್ತಾರೆ ಸ್ನೇಹಿತರಾಗಿ, ಬಟ್ ಸುಮ್ಮನೆ ನೀನು ಅವರಂತೂ ಓದೋದಿಲ್ಲ, ನಿಮ್ಮನ್ನು ಓದೋಕ್ಕೆ ಬಿಡೋದಿಲ್ಲ ಅಲ್ವಾ. ಸೊ ಸುಮ್ಮನೆ ಕ್ವಶನ್ ಪೇಪರ್ ಔಟ್ ಆಗುತ್ತೆ, ಯಾರ್ಯಾರಿಗೂ ಕೆಲಸ ಸಿಗುತ್ತೆ. ಇಲ್ಲ, ಇದು ಮೆರಿಟ್ ಬೇಸ್ಡ್ ಆಗುವಂಥ ಒಂದು ಪರೀಕ್ಷೆ. ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನು 100% ಎಫರ್ಟ್ ಹಾಕಿ 100% ಕೊಟ್ಟರೆ ಮುಗೀತಲ್ವಾ, ಏನು ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಎಲ್ಲ ಪ್ರಶ್ನೆಗೂ ಸರಿ ಉತ್ತರ ನಾನು ಬರೆದ್ರೆ ಯಾರಾದರೂ ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ನಕಾರಾತ್ಮಕವಾಗಿ ಪರಿಣಾಮ ಬೀರುವಂಥ ವ್ಯಕ್ತಿಗಳಿಂದಲೂ ನಾವು ದೂರ ಇರಬೇಕು. ಆಗಾಗ ಕೇಳ್ತಾ ಇರ್ತಾರೆ, ನೀನು ಎಷ್ಟು ಪ್ರಿಪರೇಷನ್ ಆಯಿತು, ಅವ್ರದ್ದಷ್ಟು ಆಯ್ತಂತೆ, ನಿಂದು ಇಷ್ಟ ಆಯಿತಾ ಅಲ್ವಾ, ಕೇಳ್ತಾರೆ. ಎಕ್ಸಾಮ್ ಆದ ತಕ್ಷಣ ಕೇಳ್ತಾರೆ, ಕಟ್ ಆಫ್ ಎಷ್ಟಿರ್ಬೋದು, ನೀನು ತುಂಬ ಕಡಿಮೆ ಇದೆ, ನಿಮಗೆ ಕೆಲಸ ಸಿಗೋದಿಲ್ಲ. ಯಾಕೆ ಅಂಥ ವ್ಯಕ್ತಿಗಳನ್ನು ನಾವು ಎಂಟರ್ಟೈನ್ ಮಾಡಬೇಕು, ನಮಗಿರೋದೇ ಸಮಯ ಕಡಿಮೆ ಅಲ್ವಾ. ಸೊ ಅಂಥ ಕೆಲವು ವ್ಯಕ್ತಿಗಳಿಂದ ನಿಮ್ಮ ಪರಿಚಿತರೇ ಆಗಿರ್ಬೋದು, ಒಂದು 2-3 ಮಂತ್ಸ್ ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡಿ ಆಯಿತಾ. ಸೊ ನೀವು ಯಾಕೆ ಅವರಿಂದ ಗ್ಯಾಪ್ ಮೇಂಟೈನ್ ಮಾಡ್ತೀರಿ ಅಂತ ಅನ್ನೋದು ಅವರಿಗೆ ನಿಮ್ಮ ರಿಸಲ್ಟ್ ಬಂದಾಗ ಗೊತ್ತಾಗಬೇಕು. ಆ ಥರ ಪ್ರೂವ್ ಮಾಡ್ತೇನೆ ಅನ್ನೋ ಮನಸ್ಥಿತಿ ನಿಮಗಿರಬೇಕು. ಖಂಡಿತವಾಗಲೂ ಕೂಡ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಿರುವಂಥ ಅಭ್ಯರ್ಥಿ ಇದು ನನ್ನಿಂದ ಆಗಲ್ಲ ಅನ್ನೋಂಥ ಮನಸ್ಥಿತಿ ಇರಲೇಬಾರದು. ಆಗಲ್ಲ ಅನ್ನೋ ಮನಸ್ಥಿತಿ ಇದೆಯಾ ಅಂಥವ್ರು ಪರೀಕ್ಷೆನೇ ಬರೀಬಾರದು ಅಲ್ವಾ. ಮೊದಲೇ ಆಗಲ್ಲ ಅಂತ ಗೊತ್ತಿದ್ರೆ ಯಾಕೆ ಪರೀಕ್ಷೆ ಬರೀಬೇಕು. ಸೊ ನನ್ನಿಂದ ಇದು ಆಗುತ್ತೆ, ರಿಸಲ್ಟ್ ಬಂತು, ಮಾರ್ಕ್ಸ್ ನಾನು ಚೆನ್ನಾಗಿ ತಗೊಂಡಿದ್ದೇನೆ, ಬಟ್ ಜಾಬ್ ತಗೊಳ್ಳುವಲ್ಲೇ ರೀಚ್ ಆಗಲಿಕ್ಕೆ ನಂಗೆ ಆಗಲಿಲ್ಲ ಅಲ್ವಾ, ಅಷ್ಟಾದರೂ ಹೇಳಲಿಕ್ಕಾದರೂ ಇರಬೇಕು ನಾವು. ಅಥವಾ ನಾನು 100% ಎಫರ್ಟ್ ಹಾಕಿದ್ದೇನೆ, ನನಗೆ ಜಾಬ್ ಸಿಕ್ಕೇ ಸಿಗುತ್ತೆ, ಜಾಬ್ ಸಿಕ್ತು ಕೂಡ ಅಂತ ನಾವು ಪ್ರೂವ್ ಮಾಡಬೇಕು. 2 ಆಪ್ಷನ್ ಇರುವಂಥದ್ದು ಆಯಿತಾ. ಸೊ ಜೀವನದಲ್ಲಿ ನೋಡಿ, ಯಾವತ್ತೂ ಕೂಡ ಓಡುವ ಕುದುರೆಗೆ ಚೆನ್ನಾಗಿ ಎಲ್ಲರೂ ಕೂಡ ಬೆಲೆ ಕೊಡ್ತಾರೆ, ಎಷ್ಟು ಚೆನ್ನಾಗಿ ಎಷ್ಟು ಫಾಸ್ಟಾಗಿ ಓಡ್ತು ಅಂತ. ಫೇಲ್ ಆದ ಕುದುರೆ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಅಂಟಿಲ್ ಆ ಕುದುರೆ ಗೆದ್ದು ಬೀಗುವವರೆಗೂ ಕೂಡ ಯಾರು ಕೂಡ ಸೋತ ಕುದುರೆಯ ಬಗ್ಗೆ ಮಾತನಾಡೋದಿಲ್ಲ, ಗೆದ್ದ ಕುದುರೆ ಬಗ್ಗೆನೇ ಮಾತಾಡುತ್ತೆ. ಸೊ ಗೆದ್ದ ಕುದುರೆ ಹಿಂದೆ ಸೋತಿತ್ತು ಅಂತ ಕೂಡ ಯಾರು ಹೇಳೋದಿಲ್ಲ, ಗೆದ್ದ ಮೇಲೆ ಕುದುರೆ ಸೋತಿತ್ತು ಅಂತ ಕೂಡ ಅದರ ಬಗ್ಗೆ ಮಾತಾಡೋದಿಲ್ಲ. ಹಿಂದೆ ಗೆದ್ದಿದ್ದನ್ನು ಕೂಡ ನೆನಪು ಮಾಡಿಟ್ಕೊಳ್ಳೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಅಲ್ವಾ. ಸೊ ಆ ರೇಸಲ್ಲಿ ಯಾರು ಫಾಸ್ಟಾಗಿ ಓಡ್ತಾರೋ, ಯಾವ ಕುದುರೆ ಫಾಸ್ಟಾಗಿ ಓಡುತ್ತೋ ಅದಕ್ಕೆ ಜಾಸ್ತಿ ಬೆಲೆ ಇರುವಂಥದ್ದು. ಯಾಕೆಂದರೆ ಅದು ವಿನ್ ಆಗಬಹುದು ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಏನಾದರೂ ಮೂಡಿರುತ್ತೆ. ಸೊ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಅಷ್ಟೇ. ಎಲ್ಲ ಕೂಡ ಕುದುರೆಗಳು ಓಡ್ತಾ ಇರ್ತವೆ, ಎಲ್ಲ ಆ್ಯಕ್ಟಿವ್ ಹೆಲ್ದಿ ಕುದುರೆಗಳಿರ್ತವೆ. ಯಾರು ಕೂಡ ಸುಸ್ತಾಗಿ ಇರುವಂಥ ಕುದುರೆಗಳು ಈ ಪರೀಕ್ಷೆಯನ್ನು ತಗೊಳ್ಳೋದಿಲ್ಲ, ಅರ್ಥ ಆಯ್ತಾ. ಸೊ ಹಾಗಾಗಿ ಎಲ್ರಿಗೂ ಕೂಡ ನನಗೆ ಕೆಲಸ ಸಿಗಲೇಬೇಕು ಅಂತಿರುತ್ತೆ. ಪೋಸ್ಟ್ ತುಂಬ ಕಡಿಮೆ ಇರೋದು ಈ ಸಲ. ಸೊ ಅದಕ್ಕಾಗಿ ಬೇರೆಯವರ ಮಾತು ಬೇಡ,
ನಮ್ಮ ಬಗ್ಗೆ ಮಾತ್ರ ಒಂದು ಗಮನ ಇರಲಿ, ನನಗೊಂದು ಒಳ್ಳೆ ಜಾಬ್ ಸಿಕ್ಕಿದ್ರೆ ನನ್ನ ಫ್ಯಾಮಿಲಿ ಚೆನ್ನಾಗಿ ಸೆಟ್ಲ್ ಆಗುತ್ತೆ ಅನ್ನುವಂಥ ಒಂದು ಚಿಕ್ಕ ಸ್ವಾರ್ಥ ಇರಲಿ ನಿಮ್ಮಲ್ಲಿ, ಖಂಡಿತ ನಿಮಗೆ ಜಾಬ್ ಸಿಗುತ್ತೆ. ಸೊ ಈಗ ಟೈಮ್ ಟೇಬಲ್ ಹೇಗಿರಬೇಕು ಅನ್ನೋದನ್ನು ನೋಡೋಣ. ಸೊ ಟೋಟಲ್ ಟೈಮ್ ನಮ್ಮಲ್ಲಿ ಇರೋದೆಷ್ಟು? 24 ಗಂಟೆ ಅಲ್ವಾ? ದಿನಕ್ಕೆ 24 ಗಂಟೆ ಇದ್ದರೆ 10 ಗಂಟೆ ಅದರಲ್ಲಿ ಕೆಲಸಕ್ಕೆ ಅಂತ ಹೋಯಿತು ಇಟ್ಕೊಳ್ಳಿ. ಯಾಕಂದ್ರೆ ಟ್ರಾವೆಲ್ ಮಾಡಬೇಕು, ಹೋಗಿ ಬರಬೇಕು, ಆಯಾಸ, ಸೊ ಮನೆ ಮೇಲೂ ಪರಿಣಾಮ ಬೀರುತ್ತೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋರು ಇರ್ತಾರೆ, ತುಂಬ ಸುಸ್ತಾಯಿತು, ಸ್ಟ್ರೈನ್ ಆಯಿತು ಅಂತ. ನೀವು ಯಾವ ಥರ ಕೆಲಸ ಮಾಡ್ತೀರಿ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೋಸ್ಕರ 10 ಗಂಟೆಯನ್ನು ನೀವು ಕೆಲಸಕ್ಕೆ ಪರ್ಪಸ್ಸಿಗೆ ನೀವು ತೊಡಗ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಈ 10 ಗಂಟೆಯಲ್ಲಿ ಕೂಡ ಸಮಯ ಸೇವ್ ಆದರೆ ನಿಮಗೆ ಅದು ಪ್ಲಸ್ ಪಾಯಿಂಟ್. ಇನ್ನು 8 ಗಂಟೆ ನಿದ್ದೆ ಮತ್ತು ರಿಲ್ಯಾಕ್ಸ್ಗೆ, ಸ್ಲೀಪಿಂಗಲ್ಲಿ 6 ಗಂಟೆ ಇರಲೇಬೇಕು. 6 ಗಂಟೆ ನೀವು ನಿದ್ದೆ ಮಾಡದೆ ಯಾವುದೇ ಪರೀಕ್ಷೆಗೂ ಓದೋಕ್ಕೂ ಆಗೋದಿಲ್ಲ, ನೀವು ಮಾಡ್ತಾ ಇರೋಂಥ ಕೆಲಸಕ್ಕೂ ಹೋಗೋಕ್ಕೂ ಆಗೋದಿಲ್ಲ. ಸೊ 6 ಗಂಟೆ ಮಿನಿಮಮ್ ನಿದ್ದೆ ಬೇಕೇ ಬೇಕು ಆರೋಗ್ಯಕರ ವ್ಯಕ್ತಿಗೆ. ಮತ್ತು ರಿಲ್ಯಾಕ್ಸೇಷನ್, ಬೆಳಗ್ಗೆದ್ದು ಯೋಗ ಮಾಡಬೇಕು, ಯಾಕಂದರೆ ಬಾಡಿ ಫುಲ್ ಫಿಟ್ ಆಗಿರಬೇಕು, ಎಕ್ಸಸೈಸ್ ಮಾಡಬೇಕು, ಧ್ಯಾನ ಮಾಡಬೇಕು. ಸೊ ಬಾಡಿ ಮೈಂಡ್ ಕಂಟ್ರೋಲಲ್ಲಿರಬೇಕು ಅಂತ ಹೇಳಿದ್ರೆ ಈ ಥರ ರಿಲ್ಯಾಕ್ಸೇಷನ್ ತಂತ್ರಗಳನ್ನು ಮಾಡಬೇಕು. ಸ್ವಲ್ಪ ಗೇಮ್ಸ್ ಆಡೋದಾಗಿರಲಿ, ಹೊರಗಡೆ ಸುತ್ತಾಡ್ಕೊಂಡು ಬರೋದು, ವಾಕಿಂಗ್ ಮಾಡೋದು ಎಲ್ಲ ಮಾಡ್ಬೋದು. ಸೊ ಅದಕ್ಕೆಲ್ಲ ನಾನು 8 ಗಂಟೆಯನ್ನು ಮೀಸಲಾಗಿ ಇಟ್ಟಿದ್ದೇನೆ. ಸೊ 18 ಗಂಟೆ 24 ಗಂಟೆಯಲ್ಲಿ ಹೋಯಿತು. ಸೊ ಮತ್ತು ಉಳಿದಿದ್ದು ಎಷ್ಟು ಗಂಟೆ ಅಂತ ನಾವು ನೋಡೋದಾಗಿದ್ದರೆ 6 ಗಂಟೆ. ಸೊ ಈ 6 ಗಂಟೆಯನ್ನು ನಾನು ಗೋಲ್ಡನ್ ಟೈಮ್ ಅಂತ ಕರಿತೇನೆ. ಈ 6 ಗಂಟೆಯನ್ನು ನೀವು ಯುಟಿಲೈಸ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆದರೆ ಖಂಡಿತವಾಗಲೂ ಕೂಡ ನೀವು ಇತರ ಸ್ಪರ್ಧೆಗಳಿಗಿಂತ ಹಿಂದೆ ಉಳಿದಿಲ್ಲ, ಆಯಿತಾ? ಇದರ ಜೊತೆಗೆ ಪ್ಲಸ್ ವ್ಯಾಲ್ಯೂ ಬೂಸ್ಟರ್ ಅಂತ ಹೇಳಿ 2 ಗಂಟೆ ಆ್ಯಡ್ ಮಾಡಿದ್ದೇನೆ. ಎಲ್ಲಿ ಇದು 2 ಗಂಟೆ ಗೊತ್ತಾ? ನಾನಿಲ್ಲಿ 10 ಅವರ್ಸ್ ವರ್ಕಿಂಗ್ ಅವರ್ಸ್ ಅಂತ ಕೊಟ್ಟೆ ಅಲ್ವಾ? ಈ ಸಂದರ್ಭದಲ್ಲಿ 2 ಗಂಟೆಯನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಬಹುದು. ಸೊ ಮ್ಯಾಕ್ಸಿಮಮ್ 8 ಗಂಟೆ ನಿಮಗೆ ಸಿಗುತ್ತೆ ವರ್ಕಿಂಗ್ ಪೀಪಲ್ಗೆ. ಸೊ 8 ಗಂಟೆ ಅನ್ನುವಂಥದ್ದು ಏನು ಕಡಿಮೆ. ಸೊ ಈ ಟೈಮ್ ಟೇಬಲ್ ಪ್ರಕಾರ ಮಾರ್ನಿಂಗ್, ಈವ್ನಿಂಗ್ ಮತ್ತು ನೈಟ್ ಸೆಷನ್ಗಳನ್ನು ಯಾವ ರೀತಿ ಡಿವೈಡ್ ಮಾಡ್ಬೋದು ಅಂತ ನಾವು ನೋಡ್ತಾ ಹೋಗೋದಾಗಿದ್ರೆ, ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ 2 ಗಂಟೆಯನ್ನು ನೀವು ಓದುವ ಕಡೆ ನೀವು ಯುಟಿಲೈಸ್ ಮಾಡ್ಕೊಳ್ಬೋದು. ಅಂದರೆ ಇಲ್ಲಿ ಆಪ್ಷನಲ್ ಪೇಪರ್ನ ನೀವು ಓದಬೇಕು. 6 ರಿಂದ 8 2 ಗಂಟೆ. ಸೊ 2 ಗಂಟೆ ನಡುವೆ ಒಂದು ಚಿಕ್ಕ ಬ್ರೇಕ್ ತೊಗೊಳ್ಬೇಕು. ನೀವು 5 ನಿಮಿಷದ ಬ್ರೇಕ್ ಕೂಡ ಆಗಬಹುದು. ಅಥವಾ ಬ್ರೇಕ್ ಬೇಡ ಅಂತ ಹೇಳಿದರೆ, ನೀವು ಆರಾಮವಾಗಿ ಚೆನ್ನಾಗಿ ನಿದ್ದೆ, ಯೋಗ ಎಲ್ಲ ಮಾಡಿದಿರಿ ಅಂತ ಆದರೆ ಖಂಡಿತವಾಗ್ಲೂ ಕೂಡ 2 ಗಂಟೆಯನ್ನು ಸಂಪೂರ್ಣವಾಗಿ ಓದಿನತ್ತ ನೀವು ಕೇಂದ್ರೀಕರಿಸ್ಬೋದು. ಸೊ 2 ಅವರ್ಸ್ ನೀವು ಆಪ್ಷನಲ್ ಪೇಪರ್ ಕಡೆ ನೀವು ಗಮನವನ್ನು ಹರಿಸಬೇಕು. ಸೊ ಹಾಗಾಗಿ ಏನು ಓದಬೇಕು ಅನ್ನೋದು ನಿಮಗೆ ಇಲ್ಲಿ ಮೊದಲೇ ಐಡಿಯಾ ಇರಬೇಕು. ಸೊ ಅದನ್ನು ನೀವು 2 ಗಂಟೆಯಲ್ಲಿ ಓದಿ ಮುಗಿಸಬೇಕು. ಸೊ ನಂತರ ಈವ್ನಿಂಗ್ 7 to 8 ಹಾಕಿದ್ದೇನೆ. ಅಂದರೆ 8 ರಿಂದ 6 ಗಂಟೆವರೆಗೂ ನೀವು ಕೆಲಸಕ್ಕೆ ಹೋಗಿ ಬರೋದರಲ್ಲಿ, ನಿಮ್ಮ ನಿತ್ಯ ಕರ್ಮಗಳನ್ನು ಮಾಡೋದರಲ್ಲಿ ನೀವು ಅದನ್ನು ವಿನಿಯೋಗಿಸ್ಕೊಂಡ್ರೆ, 7 ರಿಂದ 8 ಗಂಟೆವರೆಗೆ 1 ಗಂಟೆಯನ್ನು ನೀವು ಸಾಮಾನ್ಯ ಅಧ್ಯಯನ ಮತ್ತು ಕಡ್ಡಾಯ ಪತ್ರಿಕೆಗಳನ್ನು ಓದಲಿಕ್ಕೆ ನೀವು ಇಲ್ಲಿ ಸಮಯವನ್ನು ಅಡ್ಜಸ್ಟ್ ಮಾಡಬಹುದು. ಸೊ 1 ಗಂಟೆ, 7 ರಿಂದ 8 ಗಂಟೆವರೆಗೆ. ಸೊ 8 ರಿಂದ 9 ಗಂಟೆವರೆಗೆ ನಾನು ಇಲ್ಲಿ ರಾತ್ರಿ ಊಟ ಮತ್ತು ನಿಮ್ಮ ಇತರ ಕೆಲಸಗಳಿಗೆ ಅಂತ ಇಟ್ಟಿದ್ದೇನೆ. ಇದರ ಜೊತೆಗೆ 9 ರಿಂದ 12 3 ಗಂಟೆ ನಿರಂತರವಾಗಿ 3 ಗಂಟೆಯನ್ನು ನಾನು ಆಪ್ಷನಲ್ ಪೇಪರ್ಗೆ ಹಾಕಿದ್ದೇನೆ. ಸೊ ಈ 3 ಗಂಟೆ ನಡುವೆ ಒಂದು ಚಿಕ್ಕ ಬ್ರೇಕ್ಗಳನ್ನು ನೀವು ತೊಗೊಳ್ಬೋದು, ನಿಮಗೆ ಹೇಗೆ ಅನುಕೂಲವಾಗುತ್ತೋ ಹಾಗೆ. ಸೊ ಹಾಗಾಗಿ ಒಟ್ಟು ಬೆಳಿಗ್ಗೆ 2 ಗಂಟೆ, ಸಂಜೆ 1 ಗಂಟೆ ಮತ್ತು ರಾತ್ರಿ 3 ಗಂಟೆ, ಒಟ್ಟು 6 ಗಂಟೆ ಅನ್ನುವಂಥದ್ದು ನಿಮಗೆ ಒಂದು ಗೋಲ್ಡನ್ ಟೈಮ್ ಇದ್ದಾಗ, ಗೋಲ್ಡನ್ ಅವರ್ಸ್ ಇದು. ಸೊ ಈ ಸಮಯದಲ್ಲಿ ನೀವು ಅತ್ಯುತ್ತಮವಾಗಿ ಏನು ಓದಬೇಕು ಅಂತ ಡಿಸಿಷನ್ ತೊಗೊಂಡು ಅದನ್ನು ಮಾತ್ರ ನೀವು ಓದಿ, ಎಲ್ಲೂ ಕೂಡ ನಿಮ್ಮ ಗಮನ ಆ ಕಡೆ ಈ ಕಡೆ ಹೋಗದೆ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ಕೀ ನೋಟ್ಸನ್ನು ಬರೆಯಿರಿ. ಜೊತೆಗೆ ಮತ್ತು ಹಳೆ ಪ್ರಶ್ನೆ ಪತ್ರಿಕೆ ಹೇಗಿದೆ ಅದರ ಆಧಾರದಲ್ಲಿ ಒಂದಷ್ಟು ನಿಮ್ಮದೇ ಒಂದು ಸ್ವಂತ ಪ್ರಶ್ನೆಗಳನ್ನು ತಯಾರಿಸಿಕೊಂಡು ಅಭ್ಯಾಸವನ್ನು ತಯಾರು ಮಾಡ್ಕೊಳ್ಬೋದು ನೀವು. ಸೊ ಹಾಗಾದಾಗ ಈ 6 ಗಂಟೆ ಅವಧಿ ಕೂಡ ನಿಮಗೆ ಫ್ರೂಟ್ಫುಲ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದರಲ್ಲಿ ಕೂಡ ಕೆಲವು ಗೃಹಿಣಿಯರಿಗೆ ಮನೆಯಲ್ಲಿ 1-2 ಗಂಟೆ ಎಕ್ಸ್ಟ್ರಾ ಸಿಗಬಹುದು ನಿಮಗೆ, ಮನೆಯಲ್ಲಿದ್ದವರಿಗೆ ಅದು ಕೂಡ ನಿಮಗೆ ಲಾಭನೇ. ಸೊ ಜೆಂಟ್ಸ್ ಯಾರಾದರೂ ಹೊರಗಡೆ ಹೋಗಿ ವರ್ಕ್ ಮಾಡ್ಕೊಳ್ಳಲಿಕ್ಕೆ ಇರುವುದಾದರೆ, ಸೊ ಅವರಿಗೂ ಕೂಡ ಇಲ್ಲಿ 8 ರಿಂದ 9 ಗಂಟೆ ಒಳಗೆ ಒಂದು ಸ್ವಲ್ಪ ಟೈಮನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಬೋದು. ಸೊ ನೀವು ಯಾವ ಥರ ಕೆಲಸ ಮಾಡ್ತೀರಿ ಅನ್ನೋದರ ಮೇಲೆ ನಿರ್ಧಾರ ಆಗೋದು. ಈಗಾಗಲೇ ನೀವು ಕಾಲೇಜಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರೆ ಕಾಲೇಜಲ್ಲೂ ಕೂಡ ಟೈಮ್ ಸಿಗುತ್ತೆ. ಸೊ ಅಲ್ಲೂ ಕೂಡ ನೀವು ಅದನ್ನು ಓದ್ಬೋದು. ಸೊ ಅದೆಲ್ಲ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಮಿನಿಮಮ್ 6 ಗಂಟೆಯನ್ನು ನೀವು ಮ್ಯಾನೇಜ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಿ. ಇನ್ನು ಕೆಲಸದ ವೇಳೆಯಲ್ಲಿ 2 ಗಂಟೆಯನ್ನು ನೀವು ವಿನಿಯೋಗಿಸ್ಬೋದು. ಸೊ ನಿಮಗೆ ಲಂಚ್ ಬ್ರೇಕ್ ಅಂತ ಇರುತ್ತೆ. ಸೊ ಲಂಚ್ ಬ್ರೇಕ್ ಟೈಮಲ್ಲಿ ಅದನ್ನು ವಿನಿಯೋಗಿಸ್ಬೋದು. ಆದರೆ ಒಂದು ಕಿವಿ ಮಾತು ಏನು ಅಂತ ಹೇಳಿದ್ರೆ, ನಾನು ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೇನೆ ಅಂತ ಎಲ್ಲರಲ್ಲಿ ಹೇಳಿಕೊಂಡು ಹೋಗೋದು ಬೇಡ. ಅಲ್ಲಿ ಕೂಡ ನಿಮಗೆ ನಕಾರಾತ್ಮಕವಾಗಿ ಪರಿಣಾಮ ಬೀರುವಂಥ ಕೆಲಸಗಳಾಗಬಹುದಲ್ವ. ಸೊ ನಮ್ಮಲ್ಲಿ ಸಂಬಳ ತಗೊಂಡು ಬೇರೆ ಕೆಲಸಕ್ಕೆ ಟ್ರೈ ಮಾಡ್ಕೊಂಡು ಓದ್ತಾ ಇದ್ದಾನೆ, ಸೊ ಎಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಯಾರಿಗೆ ಇಂಥ ಕೆಲಸಗಳಲ್ಲಿ ಆಸಕ್ತಿ ಇಲ್ವೋ ಅವರು ಪರ್ಪಸ್ಫುಲ್ಲಿಯಾಗಿ ನಿಮ್ಮ ಗಮನವನ್ನು ಬೇರೆ ಕಡೆ ಕೊಂಡು ಒಯ್ಯಬಹುದು, ಆಯಿತಾ. ಸೊ ಒಳ್ಳೆಯ ಕೊಲೀಗ್ಸ್ ನಿಮ್ಮ ಜೊತೆ ಇದ್ದರೆ ಏನು ಕೂಡ ಕಷ್ಟಪಡಬೇಕಾಗಿಲ್ಲ. ಅವರೇ ನಿಮ್ಮ ಕೆಲಸಗಳನ್ನು ಒಂದಷ್ಟು ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಹೆಚ್ಚಿನ ಸಮಯವನ್ನು ವಿನಿಯೋಗಿಸಲಿಕ್ಕೆ ಅವಕಾಶ ಕೊಡ್ಬೋದು. ಸೊ ಅಟ್ಲೀಸ್ಟ್ 2 ಗಂಟೆಯನ್ನು ನೀವು ಹೊಂದಾಣಿಕೆ ಮಾಡ್ಕೊಳ್ಬಹುದಾ ಅಂತ ನೀವು ನೋಡಿ.
ಇಲ್ಲಿ ನೀವು ಏನು ಓದಬೇಕು ಅಂತ ಹೇಳಿದರೆ ಪ್ರಚಲಿತ ಘಟನೆಗಳನ್ನು ಓದ್ಬೋದು. ಸೊ ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ಗಳಿದೆ ಅಲ್ವಾ. ಸೊ ಕರೆಂಟ್ ಅಫೇರ್ಸ್ ಏನೆಲ್ಲ ನಡೀತಾ ಇದೆ ಅಥವಾ ಯಾವ್ದಾದ್ರು ಡೌನ್ಲೋಡ್ ಮಾಡ್ಕೊಂಡು ಮೇಲೆ ಮೇಲೆ ನೋಡ್ತಾ ಹೋಗ್ಬೋದು, ರಿವಿಷನ್ ಮಾಡ್ಬೋದು. ಸೊ ಬೆಳಿಗ್ಗೆ ನಾನು 2 ಗಂಟೆ ಏನು ಓದಿದ್ದೆ ಅದನ್ನು ಕೀ ಪಾಯಿಂಟ್ಸ್ ಬರ್ಕೊಂಡು ರಿಪೀಟ್ ಮಾಡ್ಬೋದು ಅಲ್ಲಿ, ಈ ಥರ ಎಲ್ಲ ನಾನು ಓದಿದ್ದೆ ಅಂತ ಹೇಳಿ. ಮತ್ತು MCQ ಟೆಸ್ಟ್ಗಳೇನಾದರೂ ಇದ್ದರೆ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟದ್ದು ಅದನ್ನು ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿ MCQ ಟೆಸ್ಟ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಡ್ತಾ ಇರೋಂಥ ಪರೀಕ್ಷೆ ಇದೇ ಆಗಬೇಕು ಅಂತಿಲ್ಲ. ನಿಮ್ಮ ಸಬ್ಜೆಕ್ಟ್ ಓವರಾಲ್ ಇಂಡಿಯಾದಲ್ಲಿ ಇಂಗ್ಲೀಷಲ್ಲಿ ಆ ಕ್ವಶನ್ ಪೇಪರ್ ಇದ್ದರೆ ಎಲ್ಲಿ ಬೇಕಾದರೂ ನೀವು ಅದನ್ನು ನೋಡಿ MCQಗಳನ್ನು ಟ್ರೈ ಮಾಡಬಹುದು. ಆಯಿತಾ. ಸಿಲೆಬಸ್ ಓವರಾಲ್ ಒಂದು ಸ್ವಲ್ಪ ವ್ಯತ್ಯಾಸ ಇದ್ದರೂ ಕೂಡ ಮೇಜರ್ ಕಾನ್ಸೆಪ್ಟ್ಗಳೆಲ್ಲ ಸೇಮ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ನಾಲೆಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಕಳೆದ 2016ನೇ ಬ್ಯಾಚ್ನ ಕ್ವಶನ್ ಪೇಪರನ್ನೇ ಸ್ಟಡಿ ಮಾಡಬೇಕು ಅಂತ ಏನೂ ಇಲ್ಲ. ಬೇರೆ ರಾಜ್ಯದ ಅಲ್ಲಿ ನಡೆದಂಥ ನಿಮ್ಮ ಸಬ್ಜೆಕ್ಟ್ ಮೇಲೆ ನಡೆದಂಥ ಪರೀಕ್ಷೆಗಳಿದ್ರೆ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಈ ಸಮಯದಲ್ಲೆಲ್ಲ. ಮತ್ತೊಂದು ಸ್ಟಡಿ ಪ್ಲಾನ್ ಫಿಕ್ಸ್ ಮಾಡಿ. ರಾತ್ರಿ ನಾನು ಇನ್ನು ಮನೆಗೆ ಹೋದ್ಮೇಲೆ ಒಟ್ಟು 4 ಗಂಟೆಯನ್ನು ವಿನಿಯೋಗಿಸಬೇಕಲ್ಲ, ಅಲ್ಲಿ ಏನೆಲ್ಲ ಓದಬೇಕು ಅನ್ನೋದನ್ನು ನೀವು ಅಲ್ಲಿ ಆ ಟೈಮನ್ನು ಫಿಕ್ಸ್ ಮಾಡ್ಬೋದು. ಸೊ ಅದೆಲ್ಲ ಸೇವ್ ಆಗುತ್ತೆ. ನೀವು ಮನೆಗೆ ಹೋದ್ಮೇಲೆ ಡೈರೆಕ್ಟಾಗಿ ಓದಿನ ಕಡೆ ನಿಮ್ಮ ಗಮನ ಹೋಗುವಾಗೆ ಮಾಡುತ್ತೆ. ಸೊ ಒಟ್ಟಿನಲ್ಲಿ ನಾನು ಹೇಳೋದು ಇಷ್ಟೇ, ಒಟ್ಟು 6ರಿಂದ 8 ಗಂಟೆ ಓದಿ ಕೂಡ ಬೇರೆ ಬೇರೆ ಕೆಲಸ ತಗೊಂಡವರು ಇದ್ದಾರೆ. ಸೊ ಹಾಗಾಗಿ ಇದು ನಮ್ಮದೇ ಸಬ್ಜೆಕ್ಟ್ ಮೇಲೆ ನಡೀತಾ ಇರುವಂಥ ಪರೀಕ್ಷೆ ಆದ್ದರಿಂದ ಡಿಗ್ರಿಯಲ್ಲೂ ಓದಿರ್ತೇವೆ, PGಯಲ್ಲೂ ಓದಿರ್ತೇವೆ ಅಲ್ವಾ. ಸೊ ಸ್ಲೆಟ್ ಮಾಡಿದಾಗಲೂ ಓದಿರ್ತೇವೆ. ಸೊ ಹಾಗಾಗಿ ಏನು ಕಷ್ಟವಾಗಲಾರದು ಈ ಸಬ್ಜೆಕ್ಟನ್ನು ಒಂದು ಪುನರಾವರ್ತನೆ ಮಾಡಿದಾಗ ಆಗುತ್ತೆ. ಸೊ ಪರೀಕ್ಷೆ ಅಂತ ತುಂಬ ಸೀರಿಯಸ್ ಆಗಿ ತಗೊಂಡ್ರೆ ಪರೀಕ್ಷೆ ಕಷ್ಟ ಆಗಿರುತ್ತೆ. ಇದು ಒಂದು ಪಾರ್ಟ್ ಆಫ್ ಸ್ಟಡೀಸ್ ಅಲ್ವಾ. ನಿಮ್ಮೊಂದು ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಇದು ಒಂದು ಭಾಗ ಅಂತ ನೀವು ತಿಳ್ಕೊಂಡು ಖುಷಿಯಾಗಿ ಓದಿದರೆ ಎಂಥ ಕಬ್ಬಿಣದ ಕಡೆಯಲ್ಲಿ ಇದ್ದರೂ ಕೂಡ ಈಸಿಯಾಗಿ ಜಗ್ದು ಜೀರ್ಣ ಮಾಡ್ಕೊಳ್ಳಬಹುದು. ಸೊ ಹಾಗಾಗಿ ನಿಮಗೆ ಯಶಸ್ಸು ಸಿಗಲಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.